ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲು ಈಗ ಒಂದಾಗಿದ್ದಾರೆ ಈ ಭಾಗದಲ್ಲಿ. ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶಕ್ತಿ ಬಂದಾಗಿದೆ ಅಂತ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಅವ್ರನ್ನೇ ಸ್ವತಃ ಮಾತಾಡ್ಸೋಣ ಬನ್ನಿ. ಸರ್, ಎಲ್ಲೇ ಒಂದು ಕಡೆ ಸಣ್ಣ ಪುಟ್ಟ ಸಮಸ್ಯೆಯಿಂದ ಇಬ್ಬರು ನಡುವೆ ದೊಡ್ಡ ಮಟ್ಟದಲ್ಲಿ ಕುಚುಕುಗಳಿದ್ರಿ, ವಿರೋಧ ನಡುವೆ ಯಾವುದೋ ಸಣ್ಣ ಪುಟ್ಟ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು. ಮತ್ತು ಏನು ಸರ್, ಇವತ್ತು ಗಂಗಾವತಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ BJP ಸಂಘಟನೆ ಕಾರ್ಯಕ್ರಮದಲ್ಲಿ ಒಂದಾಗಿರೋ ಏನು ಮತ್ತು ಬೇರೆ ಬೇರೆ ಸಾಕಷ್ಟು ಕೇಂದ್ರ ನಾಯಕರಾಗಿರ್ಬೋದು, ರಾಜ್ಯ ನಾಯಕರು ಒಂದು ಸಂಧಾನ ಮಾಡ್ತಂತಂದ್ರು, ಆಗಲಿಲ್ಲ, ಯಶಸ್ವಿಯಾಗಲಿ. ಇವತ್ತು ಯಾರು ಇಲ್ಲಾರಂಗೆ ಯಶಸ್ವಿಯಾಗಿದೆ. ಏನು ಸರ್ ಇದು? ನೋಡಿ, ನಮ್ಮಿಬ್ಬರ ನಡುವೆ ಇರೋ ಸ್ನೇಹಕ್ಕೆ ದೃಷ್ಟಿ ಕೂಡ ತಗಲಿರ್ಬೋದು ಅಷ್ಟೆ. ದೃಷ್ಟಿ ತಗಲಿದಾಗ ಕೆಲವೊಂದು ಬಿರುಕು ಅನ್ನೋದು ಬಂದೇ ಬರುತ್ತೆ. ನಮ್ಮಿಬ್ಬರ ನಡುವೆ ಕೂಡ ಯಾವ ಒಬ್ಬ ವ್ಯಕ್ತಿಗಳು ಕೂಡ ಮಧ್ಯಸ್ಥಿಕೆ ಅನ್ನೋದು ಅವಶ್ಯಕತೆ ಬರಲ್ಲ. ರಾಜಕೀಯನ ಮೀರಿ ಒಂದೇನಿದೆ ಸ್ನೇಹ ಅನ್ನೋಂಥ ವಿಚಾರದಲ್ಲಿ ಇವತ್ತು ನಾನು ಮೊನ್ನೆ ಸಂಕಷ್ಟಕ್ಕೆ ಈಡಾದಾಗ ಕೂಡ ಮೊದಲು ಹೆಜ್ಜೆ ಇಟ್ಟು ಮನೆಯಲ್ಲಿ ನನ್ನ ಶ್ರೀಮತಿ ಮತ್ತು ಮಕ್ಕಳೊಂದಿಗೆ ಮಾತಾಡಿರುವಂಥದ್ದು ಶ್ರೀರಾಮುಲು ಅವರು. ಹಾಗಾಗಿ ನಮ್ಮ ನಡುವೆ ಯಾವತ್ತಿಗೂ ಕೂಡ ಒಂದು ದ್ವೇಷ ಅನ್ನೋ ಮಟ್ಟಕ್ಕೆ ಯಾವುದೂ ಇಲ್ಲ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಲ್ಲಿ ಏನೋ ಒಂದು ಕೆಟ್ಟಗಳಿಗೆಗಳು ಅಷ್ಟೇ ಬಿಟ್ಟರೆ ಮುಂದೆ ಯಾವತ್ತಿಗೂ ಕೂಡ ನಾವಿಬ್ಬರು ಸೇರಬೇಕು ಅಂತಂದರೆ ಒಂದು ಕ್ಷಣ ಅಷ್ಟೇ. ಒಬ್ಬರ ಮುಖ ಒಬ್ಬರು ನೋಡ್ಕೊಂಡಿವಿ ಅಂತಂದರೆ ಒಂದು ಸೆಕೆಂಡ್ಗಿಂತ ಜಾಸ್ತಿ ಟೈಮ್ ಆಗಿಲ್ಲ ಸಿಲ್ಲದು. ಸೊ ಆ ಪ್ರೀತಿ ಸ್ನೇಹ ಅನ್ನೋದು ಇದ್ದೇ ಇರುತ್ತೆ ಅಷ್ಟೇ. ಸಂಡೂರು ಬೈ ಎಲೆಕ್ಷನ್ಲಿ ಸೋದ ಕಾರಣ ಹೈಕಮಾಂಡ್ಗೆ ಸಹ ದೂರು ಕೊಟ್ಟಿದ್ದು ಶ್ರೀರಾಮುಲು ವಿರುದ್ಧ. ಆ ಕಾರಣದಿಂದ ಆರಂಭವಾದ ಸಣ್ಣ ಒಂದು ಗಲಾಟೆ ಈ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಬರಲಿಕ್ಕೆ ಬೇರೆ ಒಂದು ವಿಚಾರಗಳಿದೆ. ರಾಜಕೀಯ ಅಂದಮೇಲೆ ಇಬ್ಬರ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುವಂಥ ಸಿಚುವೇಶನ್ಗಳಿಂದ ಆಗಿರುವಂಥ ಒಂದು ವಿಷಯ ಬಿಟ್ಟರೆ ಮತ್ತು ಎಲ್ಲವೂ ಕೂಡ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ ಅಷ್ಟೇ. ಇಬ್ಬರು ಒಂದಾಗಿರಿ ಯಾವ ರೀತಿ ಮೆಸೇಜ್ ಕೊಡ್ತೀವಿ ಸರ್ ಕಾರ್ಯಕರ್ತರಿಗೆ? ಇಬ್ಬರು ಒಂದಾಗಿದ್ದೀವಲ್ಲ, ಒಂದಾಗಿ ಇದ್ದೀವಿ ನಾವು. ಸರ್, ದೂರ ಒಂದು ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ನಿಮಗೆ ಮಾನಸಿಕವಾಗಿ ಯಾವ ಕ್ಷಣದಲ್ಲಿ ಇಬ್ಬರು ಒಂದಾಗ್ತೀವಿ ಅನ್ನೋವಂಥ ತಾಪತ್ರಯದಲ್ಲಿ ಇದ್ದಿತ್ತು. ಇಲ್ಲದೆ ಹೋದರೆ ಸೇರಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ. ಗೋಡೆ ಬಂದಾಗಿತ್ತು ನಿಮ್ಮದು ಇಬ್ಬರು ಗಲಾದಲ್ಲಿ. ಈ ಗೋಡೆ ಮತ್ತೆ ಏನಾದರೂ ಮತ್ತೆ ಒಂದಾಗ ಕಟ್ಟಾಗುತ್ತೆ? ಅದು ನಿಮಗೆ ಗೋಡೆ ಬಂದಾಗಿದ್ದನ್ನು ಮಾಧ್ಯಮಗಳಿಗೆ ಅದು ತಪ್ಪಾಗಿ ಅರ್ಥ ಆಗಿದೆ ಬಿಟ್ಟರೆ ಯಾವತ್ತಿಗೂ ಕೂಡ ಇಬ್ಬರು ಮನೆಗಳ ನಡುವೆ 3 ಎಕರೆ ಜಮೀನಲ್ಲಿ ಕಾಂಪೌಂಡೆಡ್ ವಾಲ್ ಮೊದಲಿಂದ ಇದೆ. ಇಬ್ಬರಿಗೂ ಸಾರ್ವಜನಿಕರು ಬಂದಾಗ ಅಲ್ಲಿ ಕಾಮನ್ ಪ್ಲೇಸ್ ಆಗಿ ಪಬ್ಲಿಕ್ನ ಅಡ್ರೆಸ್ ಮಾಡುವಂಥ ಪ್ಲೇಸ್ ಅದು ಅಷ್ಟೇ. ಇದು ಅಂದರೆ ಗಂಗಾವತಿ ಶಾಸಕ ಹಾಲಿ ಶಾಸಕರಂತ ಗಾಲಿ ಜನಾರ್ದನ ರೆಡ್ಡಿ ಅವರು ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಗೀತೆ, ಮುಖಂಡಗತಿ, ಪೊಲ್ಬಿಟ್ಟಿವಾಗಿ, ಕೊಪ್ಪಳ.